ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಆಷಾಢ ಅಮಾವಾಸ್ಯೆ. ನಮ್ಮ ತುಳುನಾಡಿನಲ್ಲಿ ಇದೊಂದು ವಿಶೇಷವಾದ ದಿನ. ಇದಕ್ಕೆ ಒಂದು ವಿಶೇಷವಾದ ಮಹತ್ವ ಕೂಡ ಇದೆ. ಹಾಗೆ ಇಂದಿನ ದಿವಸ ಎಲ್ಲರೂ ಬೆಳಿಗ್ಗೆ ಬೇಗ ಎದ್ದು ಹಾಳೆ ಮರದ ತೊಗಟೆಯನ್ನು ತಂದು ಕಷಾಯ ಮಾಡಿ ಆಮೇಲೆ ಮೆಂತೆ ಗಂಜಿ ಮಾಡಿ ಊಟ ಮಾಡುವ ಒಂದು ಕ್ರಮ ಉಂಟು. ಹಾಗೆ ನಾವು ಕೂಡ ಇವತ್ತು ಆ ರೀತಿ ತೊಗಟೆ ತಂದು ಕಷಾಯ ಮಾಡಿ ಕುಡಿಲಿಕ್ಕುಂಟು. ನಾವು ಯಾವ ರೀತಿ ಆಚರಿಸ್ತೇವೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಇರಿ. ಇವಾಗ ಹಾಳೆ ಮರದ ಕೆತ್ತೆ ತೆಗಿಲಿಕ್ಕೆ ಅಂತ ಬಂದಿದ್ದೇವೆ. ಇದು ಸರ್ವ ರೋಗಕ್ಕೂ ಕೂಡ ಒಂದು ಒಳ್ಳೆ ಔಷಧಿ ಅಂತ ಹೇಳ್ಬೋದು. ಹಿಂದಿನಿಂದಲೂ ನಮ್ಮ ಹಿರಿಯರೆಲ್ಲ ನಂಬ್ಕೊಂಡು ಬಂದಿದ್ದಾರೆ. ಹಾಗೆ ನಾವು ಇವಾಗ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ನಿಜಕ್ಕೂ ಇದೊಂದು ಅತ್ಯದ್ಭುತವಾದ ಒಂದು ಔಷಧೀಯ ಗುಣ ಇರುವಂಥ ಮರ ಅಂತಲೇ ಹೇಳ್ಬೋದು. ಮಳೆಗಾಲದಲ್ಲಿ ಹೆಚ್ಚಾಗಿ ನಮಗೆ ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತವೆ. ಹಾಗೆ ಆ ರೋಗಗಳ ವಿರುದ್ಧ ಹೋರಾಡಲಿಕ್ಕೆಲ್ಲ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸ್ತದೆ. ಕೆತ್ತೆಯ ಮೇಲಿನ ಸಿಪ್ಪೆಯನ್ನು ನಾವು ಈ ರೀತಿ ತೆಗಿಬೇಕು. ಇದಕ್ಕೆ ನಾವು ಕಬ್ಬಿಣದ ಆಯುಧ ಯಾವುದನ್ನು ಬಳಸೋ ಹಾಗಿಲ್ಲ. ಅಲ್ಲಿ ನಾವು ಹಾಳೆ ಮರದಿಂದ ಕೆತ್ತೆಯನ್ನು ತೆಗೆಯುವಾಗ ಕೂಡ ನಾವು ಕಬ್ಬಿಣದ ಆಯುಧ ಬಳಸಲಿಕ್ಕಿಲ್ಲ, ಬರೀ ಕಲ್ಲಿನಿಂದ ಜಜ್ಜಿ ನಾವು ತೆಗಿಬೇಕು. ಇವಾಗ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಆಗಿದೆ. ಇದಕ್ಕೆ ಸ್ವಲ್ಪ ಓಂಕಾಳು ಮತ್ತು ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸಿ ಇದನ್ನು ಜಜ್ಜಿಕೊಳ್ಬೇಕು. ಆಮೇಲೆ ಇದರಿಂದ ರಸ ತೆಗೆದುಕೊಳ್ಬೇಕು. ಈ ಕೆತ್ತೆಯನ್ನು ನಾವು ಸೂರ್ಯ ಉದಯಿಸುವ ಮೊದಲೇ ನಾವು ತರಬೇಕು. ಯಾಕಂದರೆ ಆವಾಗ ಈ ಕೆತ್ತೆಯಲ್ಲಿ 366 ಔಷಧೀಯ ಗುಣಗಳು ಅಡಗಿರ್ತವೆ ಅಂತ ಹಿರಿಯರು ನಂಬ್ಕೊಂಡು ಬಂದಂಥ ಒಂದು ನಂಬಿಕೆ. ಇದು ನಮ್ಮ ಶರೀರದಲ್ಲಿರುವಂತಹ ವಾತ, ಪಿತ್ತ, ಕಫ ದೋಷಗಳನ್ನೆಲ್ಲ ಸಮತೋಲನವಾಗಿ ಇರಿಸ್ತದೆ ಅಂತ ಕೂಡ ಒಂದು ನಂಬಿಕೆ ಉಂಟು. ಕಷಾಯ ರೆಡಿ ಆಯಿತು ನೋಡಿ. ಇದರಲ್ಲಿ 3/4 ಗ್ಲಾಸ್ ಅಕ್ಕಿ ಇದೆ, ಬೆಳ್ತಿಗೆ ಅಕ್ಕಿ. ಇದು ನಾನು ನಿನ್ನೆ ನೆನೆಸಿಕೊಂಡಂತಹ ಮೆಂತೆಕಾಳು. ಇದು ಮೆಂತೆ ಗಂಜಿ ಮಾಡಲಿಕ್ಕೆ ನೋಡಿ ತರಿಯಾಗಿ ಇದನ್ನು ಸ್ವಲ್ಪ ರುಬ್ಕೊಳ್ಬೇಕು. ಕೆಲವೊಬ್ಬರು ಇಡೀ ಮೆಂತೆಕಾಳನ್ನು ಹಾಕ್ತಾರೆ, ಕೆಲವೊಬ್ಬರು ಇನ್ನೂ ನೈಸಾಗಿ ರುಬ್ಕೊಳ್ತಾರೆ. ಗೊಳ್ಕಲ್ಲನ್ನು ಚೆನ್ನಾಗಿ ಬಿಸಿ ಮಾಡಿ ಈ ರೀತಿ ಕಷಾಯಕ್ಕೆ ಹಾಕಬೇಕು. ಮೆಂತೆ ಗಂಜಿ ಮಾಡಲಿಕ್ಕೆ ಅಂತ 1 ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ಇದನ್ನು ಮಿಕ್ಸಿಯಲ್ಲಿ ಹಾಕಿ ನಾವು ಇದರ ಹಾಲು ತೆಗೆದುಕೊಳ್ಳುವ. ಇವಾಗ ಇದು ರುಬ್ಬಿಯಾಗಿದೆ ನೋಡಿ. ಮೊದಲಿಗೆ ನಾವು ದಪ್ಪ ಹಾಲು ತೆಗೆದುಕೊಳ್ಳುವ, ಆಮೇಲೆ ತೆಳ್ಳಗಿನ ಹಾಲು ತೆಗೆದುಕೊಂಡು ಬೇರೆಯೇ ಇಡಬೇಕು. ಅಂದರೆ ಅದು ಮೊದಲು ನಾವು ಅಕ್ಕಿ ಎಲ್ಲ ಬೇಯಿಸುವಾಗ ತೆಳ್ಳಗಿನ ಹಾಲನ್ನು ಬಳಸ್ಕೊಂಡು ನಾವು ಬೇಯಿಸ್ಕೊಳ್ಬೇಕು. ನೋಡಿ ಇದು ದಪ್ಪ ಹಾಲು, ಇದು ನಮ್ಮ ಕೊನೆಗೆ ಹಾಕಲಿಕ್ಕೆ ಇದು. ಇವಾಗ ನಾವು ತೆಳ್ಳಗಿನ ಹಾಲು ತೆಗೆದುಕೊಳ್ಳುವ. ಇವಾಗ ನಾವು ಕುಕ್ಕರಿಗೆ ಈ ಮೆಂತೆಕಾಳು ನಾವು ರುಬ್ಬಿಟ್ಕೊಂಡಿದ್ದೇವಲ್ಲ, ಆ ಮೆಂತೆಕಾಳನ್ನು ಹಾಕಿ ಮತ್ತು ಅಕ್ಕಿನೂ ತೊಳೆದು ನಾವು ಇದೇ ಕುಕ್ಕರಿಗೆ ಹಾಕಿ, ಆಮೇಲೆ ತೆಳ್ಳನೆಯ ತೆಂಗಿನ ಹಾಲನ್ನು ಕೂಡ ಇದಕ್ಕೆ ಹಾಕಿ ಬೇಯಿಸುವ. ಇದನ್ನು ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಸೇರಿಸಿ ಬೇಯಿಸುವ. ಈಗ ಅಕ್ಕಿ ಮತ್ತು ಮೆಂತೆಕಾಳು ಬೆಂದಿದೆ. ಇದನ್ನು ಬೇರೆ ಪಾತ್ರೆಗೆ ಹಾಕಿ ಇದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ನಾವು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳುವ.
ನೋಡಿ ನಾನು ಇಷ್ಟೇ ಬೆಲ್ಲ ತಗೊಂಡಿದ್ದೇನೆ, ಸ್ವಲ್ಪ. ಕೆಲವರಿಗೆ ಸಿಹಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಸಿಹಿನೂ ಹಾಕ್ಬೋದು. ನಮಗೆ ಸಿಹಿ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ಸ್ವಲ್ಪನೇ ತಗೊಂಡಿದ್ದೇನೆ. ಬೆಲ್ಲ ಕರಗುವವರೆಗೆ ಈ ರೀತಿ ಮಗಚುತ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿತದೆ ಇದು. ಮೆಂತೆ ಮತ್ತು ತೆಂಗಿನ ಹಾಲು ಇವೆಲ್ಲ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಆ ಕಷಾಯ ಕುಡಿದು ಈ ಮೆಂತೆ ಗಂಜಿ ತಿನ್ನಬೇಕು ಅಂದರೆ ಏನಾದರೂ ಕಾರಣ ಇರ್ಬೋದು. ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಖಂಡಿತವಾಗಿಯೂ ಒಳ್ಳೆಯ ಕಾರಣಗಳೇ ಇರ್ತವೆ. ಹಾಗೆ ಅವರು ಏನು ಮಾಡಿದ್ದಾರೆ ಅದನ್ನೇ ನಾವೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ನೋಡಿ, ಇವಾಗ ಇದಕ್ಕೆ ಕೊನೆಗೆ ದಪ್ಪ ಹಾಲು ಸೇರಿಸುವ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಲಿಕ್ಕೆ ಬಿಡುವ. ನೋಡಿ, ಇವಾಗ ಮೆಂತೆ ಗಂಜಿ ರೆಡಿಯಾಗಿದೆ. ಇದಕ್ಕೆ ನಾವು ಈಗ 2 ಸ್ಪೂನು ತುಪ್ಪ ಸೇರಿಸುವ. ಇದು ರುಚಿಗೂ ಒಳ್ಳೆಯದು, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇವಾಗ ನಾವು ಹಳೆ ಮರದ ಕೆತ್ತೆಯ ಕಷಾಯ ಕುಡಿದು ಮೆಂತೆ ಗಂಜಿ ಊಟ ಮಾಡುವ. ಈ ಹಳೆ ಮರದ ಕೆತ್ತೆಯ ಕಷಾಯದಿಂದ ನಮ್ಮ ಹೊಟ್ಟೆಯ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ. ಜಂತುಹುಳ ಇದ್ದರೆ ಮತ್ತು ನಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳನ್ನು ಕೂಡ ಇದು ಹೊರಹಾಕಿ ನಮ್ಮ ಹೊಟ್ಟೆಯ ಜೀರ್ಣಾಂಗ ವ್ಯವಸ್ಥೆಯನ್ನು ಕೂಡ ಸುಧಾರಿಸ್ತದೆ. ನನ್ನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋ ವಾಚ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಬಾಯ್, ಟೇಕ್ ಕೇರ್.